ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರವಿವಾರದ ಬಜೆಟ್ ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಭಾರತದ ಪಾಲಿಗೆ ಇರುತ್ತಾ ಅನ್ನುವಂತಹ ಒಂದು ಕುತೂಹಲ ನಮಗಿದೆ. ನಾವಾಗಲೇ ಹೇಳ್ತಾ ಇದ್ವಿ, ಟ್ಯಾಕ್ಸ್ ಗೋಡೆಯಿಂದ ಜನ ತಲೆ ಕೆಚ್ಚಚ್ಕೊಳ್ತಾ ಇದ್ದಾರೆ ಹಲವು ಸೆಕ್ಟರ್ಗಳಲ್ಲಿ. ಓಕೆ, ಒಂದು ಅಪ್ಡೇಟು. ರಾಷ್ಟ್ರಪತಿ ಭವನವನ್ನ ನಿರ್ಮಲಾ ಸೀತಾರಾಮನ್ ಅವರು ತಲುಪಿದ್ದಾರೆ, ಇಲ್ಲಿಗೆ ಬಂದಿದ್ದಾರೆ. ರಾಷ್ಟ್ರಪತಿಗಳಿಂದ ಬಜೆಟ್ಗೆ ಅನುಮೋದನೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಪಡೆಯಲಿದ್ದಾರೆ. ಕಾಂಚೀವರಂ ರೇಷ್ಮೆ ಸೀರೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕಂಗೊಳಿಸ್ತಾ ಇದ್ದಾರೆ. ಅವ್ರ ಸೀರೆ ಬಗ್ಗೆನೂ ಒಂದಷ್ಟು ಜನರಿಗೆ ಪ್ರತಿ ವರ್ಷ ಕುತೂಹಲ ಇರುತ್ತೆ, ಯಾಕಂದರೆ ಒಂದೊಂದು ಸ್ಟೇಟನ್ನು ಆ ಸೀರೆಗಳು ರೆಪ್ರೆಸೆಂಟ್ ಮಾಡುತ್ತೆ. ಲಾಸ್ಟ್ ಟೈಮ್ ಈ ತೆಲಂಗಾಣ ಭಾಗದ ಒಂದು ಪ್ರೈಡನ್ನು ರೆಪ್ರೆಸೆಂಟ್ ಮಾಡಿತ್ತು. ಈ ಸಲ ಕಾಂಚೀವರಂ ಸೀರೆಯನ್ನು ಹಾಕಿದ್ದಾರೆ. ತಮಿಳ್ನಾಡು ಎಲೆಕ್ಷನ್ಸು, ಅದು ಎಲೆಕ್ಷನ್ ತಲೆಯಲ್ಲಿಟ್ಕೊಂಡು ಸೀರೆ ಹುಟ್ಟಿದ್ರೋ ಗೊತ್ತಿಲ್ಲ, ಬಟ್ ಕೋಇನ್ಸಿಡೆನ್ಸು ನೋಡ್ತಾ ಇದ್ದೀರಾ. ಕಾಂಚೀವರಂ ಸೀರೆ, ಕೈಯಲ್ಲೊಂದು ರೆಡ್ ಬ್ಯಾಗು ಈಗ ಯಾರ ಪಾಲಿಗೆ ಭಾರ ಆಗುತ್ತೆ, ಯಾರಿಗೆ ಇದು ಅದೃಷ್ಟದ ಬಾಗಿಲನ್ನು ಓಪನ್ ಮಾಡುತ್ತೆ ಅನ್ನುವಂತಹ ಕುತೂಹಲ. ಹಲವು ವರ್ಗದವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಈ ಆಯವ್ಯಯವನ್ನು ಸಿದ್ಧಪಡಿಸೋಕ್ಕೂ ಮುಂಚೆ ಅನೇಕ ಸುತ್ತಿನ ಮಾತುಕತೆಗಳಾಗಿರುತ್ತೆ, ಡಿಸ್ಕಷನ್ಸ್ ಆಗಿರುತ್ತೆ. ರಿಫಾರ್ಮೇಟಿವ್ ಬಜೆಕ್ಟಾ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನಿರ್ಮಲಾ ಸೀತಾರಾಮನ್ ಪ್ರತಿ ವರ್ಷ ಕೂಡ ಅವ್ರು ಉಡೋ ಸೀರೆಯಿಂದ ಕೂಡ ಒಂದಷ್ಟು ಜನರ ಗಮನವನ್ನು ಸೆಳೀತಾರೆ. ಪ್ರತಿ ವರ್ಷ ಒಂದೊಂದು ಸ್ಟೇಟನ್ನು ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಆ ಸ್ಯಾರಿಗಳಿರುತ್ತೆ. ಕಲಂಕಾರಿ ಇರ್ಬೋದು, ಆ ತೆಲಂಗಾಣ ಪ್ರೈಡನ್ನು ರೆಪ್ರೆಸೆಂಟ್ ಮಾಡೋದು. ಈ ಸಲ ಕಾಂಚೀವರಂ ಸೀರೆಯನ್ನು ಹುಟ್ಟಿದ್ದಾರೆ. ಸೊ ಇಲ್ಲಿ ಆ ಫಾರ್ಮಲ್ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ? ಮಮತಾ ನೋಡಿ, ಇವತ್ತು ಬಜೆಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಹಣಕಾಸು ಸಚಿವರ ಮೇಲೆ ಎಲ್ಲರ ಗಮನ ಕೂಡ ಇರುತ್ತೆ. ಬಜೆಟ್ ಮಂಡಿಸಬೇಕಾದಂಥ ಸಂದರ್ಭದಲ್ಲಿ ಅವರು ಹೇಗೆ ತಯಾರಾಗಿ ಬರ್ತಾರೆ ಅನ್ನುವಂಥದ್ದು ಕೂಡ ಅವರ ಕಾನ್ಫಿಡೆಂಟನ್ನು ಅದು ಪ್ರತಿಬಿಂಬಿಸುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಅದೇ ನಿಟ್ಟಿನಲ್ಲಿ ಈಗ ತಮಿಳುನಾಡಿನ ಚುನಾವಣೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಕಾಂಚೀವರಂ ಸೀರೆಯನ್ನು ಅವರು ಉಟ್ಕೊಂಡು ಬಂದಿರಬಹುದು ಅಂತ ನಾವು ಒಂದು ಅಂದಾಜನ್ನು ಈ ಹಂತದಲ್ಲಿ ಮಾಡಬಹುದು. ಇನ್ನು ಮುಖ್ಯವಾಗಿ ಬಜೆಟ್ನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡಿ, ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭೇಟಿಯಾಗಿದ್ದಾರೆ. ಇದೊಂದಿಷ್ಟು ಫಾರ್ಮಾಲಿಟೀಸ್. ಬಜೆಟ್ ಮಂಡನೆ ಆಗೋದಕ್ಕಿಂತ ಮುಂಚೆ ಅವರಿಂದ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೋಗಿ ಅನುಮತಿಯನ್ನ ಪಡ್ಕೊಂಡು ಅವ್ರ ಜೊತೆಗೆ ಒಂದು ಸೌಹಾರ್ದಯುತವಾದಂತಹ ಮಾತುಕತೆಯನ್ನು ನಡೆಸಿಕೊಂಡು ಅಲ್ಲಿ ಫಾರ್ಮಾಲಿಟೀಸ್ ನ ಕ್ಲಿಯರ್ ಮಾಡಿಕೊಂಡು ಅಲ್ಲಿಂದ ಅವರು ಸಂಸತ್ ಭವನಕ್ಕೆ ಬರ್ತಾರೆ. ಸಂಸತ್ ಭವನಕ್ಕೆ ಬಂದ ಬಳಿಕ ಇಲ್ಲೊಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಬಜೆಟ್ ಮಂಡನೆಗೆ ಅವರು ಅನುಮತಿಯನ್ನ ಕ್ಯಾಬಿನೆಟ್ ನಿಂದ ಪಡ್ಕೊಳ್ತಾರೆ. ಈ ಅನುಮತಿ ಸಿಕ್ಕ ಬಳಿಕ ಅವರು ನೇರವಾಗಿ ಲೋಕಸಭೆಗೆ ಬಂದು ಅಲ್ಲಿ ಬಜೆಟ್ ಅನ್ನ ಮಂಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಸೊ ಹಣಕಾಸು ಸಚಿವರು ಬಜೆಟ್ ಅನ್ನ ಮಂಡಿಸಬೇಕಾದಂತ ಸಂದರ್ಭದಲ್ಲಿ ಎರಡು ಹಂತದಲ್ಲಿ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಒಂದು ರಾಷ್ಟ್ರಪತಿಗಳಿಂದ ಆದ್ರೆ ಮತ್ತೊಂದು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದಕ್ಕೂ ಕೂಡ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಈ ಎರಡು ಪ್ರಕ್ರಿಯೆಗಳು ಮುಗಿದ ಬಳಿಕ ಲೋಕಸಭೆಯಲ್ಲಿ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಸಂಪೂರ್ಣವಾಗಿ ಸ್ವತಂತ್ರರಾಗಿರ್ತಾರೆ ಹಣಕಾಸು ಸಚಿವರು. ಮಮತಾ, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ. ಪ್ರತಿ ಬಾರಿ ಬಜೆಟ್ ಮೇಲೂ ಕೂಡ ನಿರೀಕ್ಷೆ, ಬೆಟ್ಟದಷ್ಟು ನಿರೀಕ್ಷೆ ಇರುತ್ತೆ. ಕೆಲವು ಬಜೆಟ್ನಲ್ಲಿ ಆ ನಿರೀಕ್ಷೆನ ಸಾಕಾರಗೊಳಿಸ್ಕೊಂಡಿದ್ದಿದೆ. ಈಗ ನೋಡೋಣ ಇವತ್ತಿನ ಬಜೆಟ್ನಲ್ಲಿ ಏನಿರ್ಬೋದು ಅಂತ. ವೈಯಕ್ತಿಕ ಆದಾಯ ತೆರಿಗೆ ಮಿತಿಯಲ್ಲಿ ಏರಿಕೆ ಸಾಧ್ಯತೆ ಕಡಿಮೆ ಅಂತ. ಯಾಕಂದರೆ ಈಗಾಗಲೇ ಗರಿಷ್ಠ 12,75,000 ಕೊಟ್ಟಿದ್ದಾರೆ. ಇನ್ನೂ ಆ ಬ್ರಾಕೆಟ್ ಟಚ್ ಮಾಡ್ತಾರೆ ಅಂತ ನಮಗನ್ಸಲ್ಲ ಅಂತ ಕೆಲವು ಆರ್ಥಿಕ ಪಂಡಿತರು ಹೇಳ್ತಿದ್ದಾರೆ. ಗೊತ್ತಿಲ್ಲ, ಸರ್ಪ್ರೈಸ್ ಪ್ಯಾಕೇಜ್ ಇರ್ಬೋದು. ಮಧ್ಯಮ ವರ್ಗದ ಮೇಲಿನ ಹೊರೆಯನ್ನು ಇಳಿಸಿ ಬಳಕೆಗೆ ಉತ್ತೇಜನ, ಅಂದರೆ ವೆಲ್ತ್ ಕ್ರಿಯೇಷನ್, ಆಸ್ತಿ ಸಮೃದ್ಧ ಮಾಡೋದು ಹೇಗೆ ಅನ್ನೋದ್ರ ಕಡೆಗೆ ಹೆಚ್ಚು ಫೋಕಸನ್ನು ಈ ಬಜೆಟ್ ಒಳಗೊಂಡಿರ್ಬೋದು ಅಂತ. ಕಾರ್ಪೊರೇಟ್ ತೆರಿಗೆಯಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳೋ ಸಾಧ್ಯತೆ. ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟಿದೆ ಅಂತ ನೀವು ಕೇಳಿದರೆ ಆಲ್ಮೋಸ್ಟ್ 25% 30% ಪ್ಲಸ್ ಸರ್ಚಾರ್ಜ್ ಇದೆ. ಸೊ ಅದು ಸೇಮ್ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಕಾರ್ಪೊರೇಟ್ ಉದ್ಯೋಗಿಗಳು, ಕಾರ್ಪೊರೇಟ್ ಎಂಪ್ಲಾಯರ್ಸು ವಿಪರೀತ ಕಂಪ್ಲೇಂಟ್ಸನ್ನು ಹೇಳ್ತಾರೆ. ಸೊ ಅಲ್ಲಿ ಮುಟ್ಟಕ್ಕೆ ಹೋಗಲ್ಲ, ಡಿಸ್ಟರ್ಬ್ ಮಾಡಲ್ಲ ಅಂತ ಅಂದ್ಕೊಳ್ತೀವಿ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನು ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ಸರ್ಕಾರದ ಬೊಕ್ಕಸದ ವಿಚಾರ ಇದು. ಕೃಷಿ, ಸಣ್ಣ ಮಧ್ಯಮ ಕೈಗಾರಿಕೆಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಹೆಜ್ಜೆ ನೀಡ್ಬೋದು. ಕೃಷಿ ಸೆಕ್ಟರ್ನಲ್ಲಿ ಒಂದು ಕಿಸಾನ್ ಸಮ್ಮಾನ್ ಯೋಜನೆ 9 ಕಂತು ಕೊಡ್ಬೋದು ಅನ್ನೋದು ಒಂದು ನಿರೀಕ್ಷೆ. ಎರಡನೇದು, ಯೂರಿಯಾ ಗೊಬ್ಬರದ ವಿಚಾರದಲ್ಲಿ ಸರ್ಕಾರ ಈ ಸಲ ಅಟ್ಲೀಸ್ಟ್ ಏನಾದರೂ ಹೆಜ್ಜೆ ಇಡುತ್ತಾ ನೋಡ್ಬೇಕು ನಾವು. ಯಾಕಂದರೆ ನಮ್ಮಲ್ಲಿ ಪ್ರೊಡಕ್ಷನೇ ಇಲ್ಲ. ನಾವು ಆಲ್ಮೋಸ್ಟ್ ಯೂರಿಯಾ ಗೊಬ್ಬರವನ್ನು ಇಂಪೋರ್ಟೇ ಮಾಡ್ಕೊಳ್ತೀವಿ. ಅದರಿಂದ ತುಂಬ ಪ್ರಾಬ್ಲಮ್ಮು ನಮ್ಮ ರಾಜ್ಯದ ರೈತರು ಕೂಡ ಅನುಭವಿಸೋದನ್ನು ನಾವು ನೋಡಿದ್ದೀವಿ. ಸೊ ಅದೊಂದು ವಿಚಾರ. ಇನ್ನೊಂದು, ದಿನೇ ದಿನೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೇ ಇದೆ. ಇನ್ಫ್ಲೇಷನ್ ರೇಟು, ಹಣದುಬ್ಬರ
ಅಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕೆಲವು ರಿಫಾರ್ಮೇಟಿವ್ ಹೆಜ್ಜೆಗಳನ್ನು ಇಡಬಹುದು. ಹಾಗೆ ಬಂಡವಾಳ ಹೂಡಿಕೆಯನ್ನು 13% ವೃದ್ಧಿಸೋದಕ್ಕೆ ಕ್ರಮ ಕೈಗೊಳ್ಳಬಹುದು. ಅಂದರೆ ಈ ಬಂಡವಾಳ ಹೂಡಿಕೆ ಅಂದರೆ ಹೆಂಗೆ ಅಂದರೆ, ಈಗ ನಾನು 10 ರೂಪಾಯಿ ಹಾಕಿದ್ರೆ ನೆಕ್ಸ್ಟ್ ಒಂದು 5 ವರ್ಷದಲ್ಲಿ ನಂಗೆ 15 ರೂಪಾಯಿ ಬರಬೇಕದು. ಆ ಥರದ್ದು ಯೋಜನೆಗಳನ್ನು ಸರ್ಕಾರ ಹೆಚ್ಚು ಮಾಡಬೇಕು ಅನ್ನೋ ಕೂಗು ಬಹಳ ವರ್ಷಗಳಿಂದ ಇತ್ತು. ಈ ಸಲ ಹೆಚ್ಚು ಒತ್ತನ್ನು ಕೊಡ್ಬೋದು ಅಂತ. ನೆಕ್ಸ್ಟ್ ಪಾಯಿಂಟ್, ರಕ್ಷಣಾ ವಲಯ 6.81 ಲಕ್ಷ ಕೋಟಿಯಷ್ಟು ಲಾಸ್ಟ್ ಟೈಮು ಇಟ್ಟಿದ್ರು ದುಡ್ಡನ್ನು. ಈ ಸಲ ಏನು ಅಂತ ನೋಡೋಣ. ಇನ್ನೊಂದು ಕಡೆಗೆ ಬಜೆಟ್ ದಿನವೇ ಗ್ಯಾಸ್ ಸಿಲಿಂಡರ್ನ ಶಾಕ್. ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಏರಿಕೆ ಆಗಿರೋದ್ರ ಡೀಟೇಲ್ ಸಿಗ್ತಾ ಇದೆ. 19 kgಯ ಸಿಲಿಂಡರ್ ದರ 49 ರೂಪಾಯಿ ಏರಿಕೆ ಮಾಡಲಾಗಿದೆ ಅನ್ನೋದ್ರ ಮಾಹಿತಿ. ಅಲ್ಲಿಗೆ 1747ಕ್ಕೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಜಾಸ್ತಿ ಆಯಿತು ಅಂದರೆ ಎಫೆಕ್ಟ್ ಎಲ್ಲಾಗುತ್ತೆ? ಹೋಟೆಲ್ಗಳಲ್ಲಾಗುತ್ತೆ. ರೇಟ್ ರೈಸ್ ಮಾಡೋದಕ್ಕೆ ಕಾಯ್ತಿರ್ತಾರೆ.